ದಾವಣಗೆರೆಯ ಪ್ರತಿಷ್ಠಿತ ಜೆಎಚ್ ಪಟೇಲ್ ಅಕಾಡೆಮಿ ಬಿಐಟಿ ರೋಡ್ ನಿಯರ್ ಹೇಮಾವತಿ ಹಾಸ್ಟೆಲ್ ದಾವಣಗೆರೆ ಅಡ್ಮಿಷನ್ ಓಪನ್ ನೌ. ಏನು ಈ ಉಪಚುನಾವಣೆ ಬಂದಿದೆ, ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ಹಿಂದುಳಿದ ವರ್ಗದ ಎಲ್ಲ ಸಮಾಜ ಬಂಧುಗಳಿಗೆ ಮತ್ತು ವಿಶೇಷವಾಗಿ ನಮ್ಮ ಸಮಾಜದ ಬಂಧುಗಳಿಗೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಚುನಾವಣೆಯಲ್ಲಿ ವೋಟ್ ಹಾಕಬೇಕು ಅನ್ನುವಂಥ ಮನವಿಯನ್ನು ಮಾಡೋದಕ್ಕೋಸ್ಕರನೇ ನಾನು ಬಂದಿದ್ದೆ. ನಿಮಗೆಲ್ಲ ಗೊತ್ತಿದೆ, ಈ ದೇಶವನ್ನು ಹಿಂದುಳಿದ ವರ್ಗದ ಎಲ್ಲ ಸಮಾಜಗಳು ಕಟ್ಟಿದೆ. ಅದು ರಾಜಕೀಯ ಪ್ರಜ್ಞೆ ಇಲ್ಲದಿರೋ ಕೊರತೆಯಿಂದಾಗಿ ಭಾಳಷ್ಟು ಸಮಾಜಗಳು ಸಾಮಾಜಿಕ ನ್ಯಾಯ ಪಡೆಯೋದಕ್ಕಾಗಲಿಲ್ಲ. ಇಂಥ ಸಂದರ್ಭದಲ್ಲಿ ನಾವು ಯಾವುದಾದ್ರೂ ಒಂದು ಪ್ರಬಲವಾದಂಥ ಪಕ್ಷದ ಜೊತೆ ನಮ್ಮನ್ನು ಕೈ ಹಿಡಿಯುವಂಥ ಪಕ್ಷಗಳ ಜೊತೆ ಗುರುತಿಸ್ಕೊಂಡಾಗ ಮಾತ್ರನೇ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಏನು ಸಮಸ್ಯೆಗಳಿದೆ, ಏನು ಬೇಡಿಕೆಗಳಿದೆ, ಅದನ್ನೆಲ್ಲನೂ ಕೂಡ ಪಡೆಯೋದಕ್ಕೆ ಸಾಧ್ಯ. ಹಿಂದೆ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಒಂದು 20 ವರ್ಷಗಳ ಕಾಲ ಕೆಲಸ ಮಾಡಿದೆ, ನಮಗೆಲ್ಲ ಗೊತ್ತಿದೆ. ಅದಾದ ನಂತರ ನಾನು ಯಡಿಯೂರಪ್ಪನವ್ರು ನಮ್ಮ ಮನೆಗೆ ಬಂದರು, ನನ್ನನ್ನು ಕರ್ಕೊಂಡು ಹೋದರು. ಅವರು ಕೂಡ ರಾಜ್ಯಾದ್ಯಂತ ಅವ್ರ ಜೊತೆ ಸುತ್ತಾಡದೆ ಅವ್ರನ್ನ ಮುಖ್ಯಮಂತ್ರಿ ಆದರು, ನನ್ನನ್ನು MLC ಕೂಡ ಮಾಡಿದ್ರು. ಅದಕ್ಕೆ ನಾನು BJP ಪಕ್ಷಕ್ಕೆ ಆಭಾರಿಯಾಗಿದ್ದೇನೆ. ಜೊತೆಗೆ BJP ಪಕ್ಷ ನನ್ನನ್ನು MLC ಆಗಿ ಗುರುತಿಸ್ತೇ ವಿನಃ ಸಮಾಜದಲ್ಲಿದ್ದಂಥ ಅನೇಕ ಸಮಸ್ಯೆಗಳನ್ನು ಬಗೆಹರಿಸೋ ನಿಟ್ಟಿನಲ್ಲಿ ಅವರು ಪ್ರಯತ್ನ ಪಟ್ಟಿಲ್ಲ. ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ, MLC ಅಂದರೆ ಒಂದು ಗೌರವದ ಸ್ಥಾನನೇ ವಿನಃ ಅದು ಅಧಿಕಾರದ ಸ್ಥಾನ ಅಲ್ಲ. ಒಂದು ಅವಕಾಶ ಏನು ಸಿಗುತ್ತೆ ಅಂದರೆ, ನಾವೇನಾದರೂ ಹಿಂದುಳಿದ ವರ್ಗದ ಬಗ್ಗೆ ಮಾತಾಡೋದಕ್ಕೆ ವಿಧಾನ ಪರಿಷತ್ತಲ್ಲಿ ಒಂದು ಅವಕಾಶ ಸಿಗುತ್ತೆ ವಿನಃ ಆ ಮಾತಾಡಿದ್ದೆಲ್ಲವೂ ಕೂಡ ಅನುಷ್ಠಾನ ಆಗುತ್ತೆ ಅನ್ನೋವಂಥ ವಿಚಾರದಲ್ಲಿ ನಾನು ಅತೃಪ್ತ. ಯಾವಾಗಲೂ ಯಾವುದೂ ಆಗಲಿಲ್ಲ. ಅದಕ್ಕೆ ನಾನು ನಿಮಗೆಲ್ಲ ಗೊತ್ತಿರೋಂಗೆ 25 ವರ್ಷದಿಂದ ನಾನೆಲ್ಲವನ್ನು ಬಿಟ್ಟು ನಮ್ಮ ಸಮಾಜಕ್ಕಾಗಿರುವಂಥ ಅನ್ಯಾಯವನ್ನು ಸರಿಪಡಿಸೋದಕ್ಕೋಸ್ಕರನೇ ರಾಜ್ಯಾದ್ಯಂತ ನಾನು ಸಂಘಟನೆಗಳನ್ನು ಮಾಡಿದ್ದೆ. ಆದರೆ ಅಲ್ಲೂ ನಮ್ಮ ಬೇಡಿಕೆಗಳು ಆಗದಿದ್ದಕ್ಕೆ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರು ಬಂದರು, ಇಲ್ಲ ಈ ಬಾರಿ ನಮ್ಮ ಸರ್ಕಾರದಲ್ಲಿ ನಿಮ್ಮ ಸಮಾಜಗಳಿಗೆ ಏನೆಲ್ಲ ನಿಮ್ಮ ಬೇಡಿಕೆ ಇದೆ ಅದನ್ನೆಲ್ಲ ಈಡೇರಿಸ್ಕೊಡ್ತೀನಿ, ನೀವು ಕಾಂಗ್ರೆಸ್ ಪಕ್ಷದ ನನ್ನ ಜೊತೆಲಿ ಬರಬೇಕು. ನನಗೆ ಇನ್ನೂ MLC ಅಧಿಕಾರ ಇದ್ದರೂ ಕೂಡ ಸಮಯ ನಾನು ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಹೋದೆ. ನನಗೆ ನಂಬಿಕೆ ಇದೆ, ನಮ್ಮ ಸಮಾಜಕ್ಕೆ ಸಾಮಾಜಿಕ ನ್ಯಾಯವನ್ನು ಕಾಂಗ್ರೆಸ್ ಪಕ್ಷ ಕೊಡುತ್ತೆ. ಮತ್ತು ಎಲ್ಲ ಹಿಂದುಳಿದ ವರ್ಗದ ಸಮಾಜದ ಸಮಸ್ಯೆಗಳನ್ನು ಕೂಡ ನಾನು ನೋಡ್ದಂಗೆ ಚರ್ಚೆಗಳು ನಡೀತಾ ಇದೆ. ಅದಕ್ಕೆ ಸಂಬಂಧಪಟ್ಟವ್ರನ್ನ ಗುರುತಿಸುವಂಥ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ಉಪಚುನಾವಣೆ ಕೂಡ ಬಂದಿದೆ. ಈ ಅಭ್ಯರ್ಥಿ ನಿಮಗೆಲ್ಲ ಗೊತ್ತಿರೋಂಗೆ ಒಬ್ಬ ಸಮರ್ಥವಾಗಿರ್ತಕ್ಕಂಥ ರಾಜಕಾರಣದ ಕುಟುಂಬದಿಂದ ಬಂದಿರುವಂಥ ಒಬ್ಬ ಅಭ್ಯರ್ಥಿ. ಅವ್ರ ತಾತ ಶಾಮನೂರು ಶಿವಶಂಕರಪ್ಪನವರು ಏನೆಲ್ಲ ದಾವಣಗೆರೆಗೆ ಕೊಡುಗೆ ಕೊಟ್ಟಿದ್ದಾರೆ. ಅವರು ಯಾವುದೇ ಒಬ್ಬ ವ್ಯಕ್ತಿ ನನ್ನ ಅನುಭವದಲ್ಲಿ ಸಾಯೋವರೆಗೂ ಕೂಡ ಸಮಾಜ ಸೇವೆ ಮತ್ತು ಒಂದು ಕ್ಷೇತ್ರವನ್ನು ಹಿಡಿತದಲ್ಲಿ ಇಟ್ಕೊಂಡು ಕೊನೆಯಾಗಿದ್ದು ಬಹುಶಃ ಕೆಲವೇ ಜನಗಳಲ್ಲಿ ಶಾಮನೂರು ಶಿವಶಂಕರಪ್ಪನವರು ಕೂಡ ಒಬ್ಬರು. ಅದರಿಂದ ಅವರ ಕೆಲಸ ಕಾರ್ಯಗಳು, ಅವರು ಕೊಟ್ಟಿರೋ ಅಭಿವೃದ್ಧಿ ಮತ್ತು ದಾವಣಗೆರೆಗೆ ವಿಶೇಷವಾದಂಥ ಒಂದು ಹೆಸರನ್ನು ಕೂಡ ಅವರ ಆಡಳಿತದಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಹಿಂದುಳಿದ ವರ್ಗದ ಎಲ್ಲ ಸಮಾಜದ ಬಂಧುಗಳಿಗೆ ನಾವೆಲ್ಲ ರಾಜಕೀಯವಾಗಿ ಗುರುತಿಸ್ಕೋಬೇಕಂದ್ರೆ ರಾಜಕೀಯವನ್ನು ತಿಳ್ಕೋಬೇಕು. ಎಲ್ಲ ಸಮಾಜಗಳಿಗೂ ಸಾಮಾಜಿಕ ನ್ಯಾಯ ಕೊಡುವಂಥ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸ್ಕೊಂಡು, ಈಗ ಅವಕಾಶ ಇಲ್ಲದೆ ಇದ್ರೂ ಒಂದಲ್ಲ ಒಂದಿನ ನಮ್ಮ ಸಮಾಜಗಳಿಗೂ ಕೂಡ ಅವಕಾಶ ಬರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ನಾವು ಪಕ್ಷದ ಜೊತೆ ಇರಬೇಕು, ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಅನ್ನುವಂಥ ವಿಚಾರಗಳನ್ನು ಎಲ್ಲರೂ ಹೇಳ್ತಾ ಬಂದಿದೆ. ಇವತ್ತು ಒಂದು 5-6 ಕಡೆ ಸಭೆ ಇಟ್ಟಿದ್ದೇವೆ. ಇದಾದ ನಂತರ ಬಾಗಲಕೋಟೆಗೆ ಹೋಗ್ತೇನೆ, ಮತ್ತು ಸೋಮವಾರನೂ ಕೂಡ ಬರ್ತಾ ಇದ್ದೇನೆ. ಹಾಗಾಗಿ ತಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ನೋಡುವಂಥ ಒಂದು ಅವಕಾಶ ಸಿಕ್ತು. ಹಾಗಾಗಿ